ಮಿಷನ್ ಯಾಮಿನಿ ಹಿಂದೆ ಬಿದ್ದಿದ್ದಂತ ಯಾಮಿನಿ ಸೀನಿಯರ್ ಯಾಮಿನಿ ಮೇಲೆ ನಿಗಕ್ಕೆ ವಿಘ್ನೇಶ್ ವಾಟ್ಸಪ್ ಗ್ರೂಪ್ ಕ್ರಿಯೇಟ್. ನೋಡಿ, ಕಳೆದ 3 ದಿನದ ಹಿಂದೆ ವಿಘ್ನೇಶ್ ಏನು ಯಾಮಿನಿನ ಹತ್ಯೆ ಮಾಡಿದ್ದ, ಈಗ ಯಾಮಿನಿ ಹತ್ಯೆಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದು ಗೊತ್ತಾಗಿದೆ. ಯಾಮಿನಿ ಮೇಲೆ ನಿಗಕ್ಕೋಸ್ಕರ ವಿಘ್ನೇಶ್ ಈ ರೀತಿ ವಾಟ್ಸಪ್ ಗ್ರೂಪ್ ಮಾಡಿರೋ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಿಯಾ ಕಾಲೇಜ್ ಫ್ರೆಂಡ್ಸ್ ಅಂತ ನಂಬರ್ಗಳನ್ನು ಸೇವ್ ಮಾಡ್ಕೊಳ್ತಾ ಇದ್ದ. ಇದೇ ಕಾರಣಕ್ಕೆ ನಂಬರ್ ಯಾರದ್ದು ಅನ್ನೋ ಅನುಮಾನ ಮೂಡ್ತಾ ಇತ್ತು. ಕಾಲೇಜ್ನಲ್ಲಿ ಪರಿಶೀಲನೆ ಮಾಡಿದಂಥ ಯಾಮಿನಿ ಸೀನಿಯರ್ ಗ್ರೂಪ್ನಲ್ಲಿ ಇದ್ದವರ ಮಾಹಿತಿ ಕಲೆ ಹಾಕಕ್ಕೆ ಕ್ರಮವನ್ನು ತೆಗೆದುಕೊಂಡ್ರು. ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಆ ಗ್ರೂಪಲ್ಲಿ ಇದ್ದಂಥವರು ಹೊಸದಾಗಿ ಯಾರಾದರೂ ಸೇರ್ಪಡೆಯಾದರೆ ಯಾರಿದು ಅಂತ ಯೋಚನೆ ಮಾಡ್ತಾರಲ್ಲ, ಆ ರೀತಿ ಯಾವುದೋ ಇದು ಹೊಸ ನಂಬರ್ ಇದೆ ಅನ್ನೋ ಕಾರಣಕ್ಕೆ ಯಾರ್ದಿದು ಹೊಸ ನಂಬರ್ ಅಂತ ಯಾಮಿನಿ ಫ್ರೆಂಡ್ಸ್ ಟ್ರೇಸ್ ಮಾಡ್ತಾ ಇದ್ರು. ವಿಘ್ನೇಶ್ ಮೇಲೆ ಕಣ್ಣಿಟ್ಟಿದ್ರು. ಗ್ರೂಪ್ನಲ್ಲಿದ್ದವರ ಮಾಹಿತಿ ಕಲೆ ಹಾಕೋಕ್ಕೆ ಕ್ರಮ. ಕಾಲೇಜು ಆಡಳಿತ ಮಂಡಳಿಗೆ ದೂರು ಕೊಡೋಕ್ಕೂ ನಿರ್ಧಾರ ಮಾಡ್ಕೊಂಡಿದ್ರು. ಮುಂದೆ ಈ ರೀತಿ ಘಟನೆ ಆಗದಂತೆ ಸೀನಿಯರ್ಸ್ ಈಗ ಅಲರ್ಟ್ ಆಗಿದ್ದಾರೆ. ಯಾರಾದರೂ ಹೊಸದಾಗಿ ಗ್ರೂಪಲ್ಲಿ ಸೇರ್ಪಡೆ ಆದರೆ ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರು ನಮ್ಮ ಕಾಲೇಜಿನ ಸ್ಟೂಡೆಂಟಾ, ನಮ್ಮ ಫ್ರೆಂಡಾ, ನಮ್ಮ ಕ್ಲಾಸ್ಮೇಟಾ ಅಥವಾ ನಮ್ಮ ಬ್ಯಾಚ್ಮೇಟಾ, ಹೀಗೆ ಹಲವಾರು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈಗ ಸೀನಿಯರ್ಸ್ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಆಡಳಿತ ಮಂಡಳಿಗೂ ಕೂಡ ದೂರನ್ನ ಕೊಡಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಕಾಲೇಜ್ನಲ್ಲಿ ಓದೋಂಥವ್ರು ಒಂದು ಗ್ರೂಪನ್ನು ಮಾಡ್ಕೊಳ್ಳೋದು, ಆ ಗ್ರೂಪ್ನಲ್ಲಿ ಮಾಹಿತಿನ ಎಕ್ಸ್ಚೇಂಜ್ ಮಾಡೋದು, ಚಾಟ್ ಮಾಡೋದು, ಇವೆಲ್ಲ ಕಾಮನ್. ಈಗ ಆಡಳಿತ ಮಂಡಳಿಗೂ ಕೂಡ ದೂರು ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸತ್ತರ್, ನೋಡಿ, ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ವಿದ್ಯಾರ್ಥಿನಿ ಯಾಮಿನಿ ಕೊಲೆ ಪ್ರಕರಣ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ್ಮೇಲೆ ವಾಟ್ಸಪ್ಪಲ್ಲಿ ಇರೋ ಅಂಥ ಸದಸ್ಯರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಗ್ರೂಪ್ಗೆ ಯಾರಾದರೂ ಹೊಸದಾಗಿ ಸೇರ್ಪಡೆ ಆಗಿದ್ದೆ ಆದರೆ ಅವರ ಮೇಲೂ ಕೂಡ ನಿಗಾ ಇಡಲಿಕ್ಕೆ ಈಗ ಎಲ್ಲರೂ ತಯಾರಿನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಗೆ ದೂರು ಕೊಡಲಿಕ್ಕೆ ವಿದ್ಯಾರ್ಥಿಗಳು ಮುಂದಾಗಿರುವಂಥದ್ದು. ಸತ್ತರ್, ಮಧುಸೂದನ್, ಯಾಮಿನಿಯ ಪ್ರತಿಯೊಂದು ಚಲನವಲನದ ಬಗ್ಗೆ ನಿಗಾ ಇಡಲು ಖುದ್ದು ವಿಘ್ನೇಶೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದ. ಮಿಷನ್ ಆಫ್ ಯಾಮಿನಿ ಪ್ರಿಯ ಅನ್ನೋ ಹೆಸರಿನಲ್ಲಿ ಖುದ್ದು ವಿಘ್ನೇಶ್ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಯಾಮಿನಿಯ ಒಂದಿಷ್ಟು ಸ್ನೇಹಿತರು ಅನ್ನೋದಕ್ಕೆ ಆ್ಯಡ್ ಮಾಡಿದ್ದ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿಂದೆ ವಿಘ್ನೇಶ್ ಬನಶಂಕರಿಯ ನರಗುಂದ ಕಾಲೇಜಿಗೆ, ಅಂದರೆ ಈ ಯಾಮಿನಿ ಓದ್ತಿದ್ದಂತಹ ಕಾಲೇಜಿಗೆ ಹೋಗಿ ಅಲ್ಲಿ ಗಲಾಟೆಯನ್ನು ಕೂಡ ಮಾಡಿರ್ತಾನೆ. ಅಲ್ಲಿರುವಂತಹ ಸ್ಟೂಡೆಂಟ್ಗೆ ಆವಾಜ್ ಕೂಡ ಹಾಕಿರ್ತಾನೆ. ಯಾಮಿನಿ ವಿಚಾರಕ್ಕೆ ಯಾರು ಕೂಡ ಬರಬಾರ್ದು ಅಂತ ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗೆ ಆವಾಜ್ ಹಾಕಿರ್ತಾನೆ. ತದನಂತರದಲ್ಲಿ ಈಗ ಈತ 2-3 ಸರಿ ಆ ಒಂದು ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಒಂದಿಷ್ಟು ಜನರನ್ನು ಪರಿಚಯ ಮಾಡಿಕೊಂಡು ಈತ ಹೊಸದಾಗಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ಒಂದು ಗ್ರೂಪ್ನಲ್ಲಿರುವ ನಂಬರನ್ನು ಕೂಡ ಈತ ಯಾಮಿನಿಯ ಕಾಲೇಜ್ ಫ್ರೆಂಡ್ ಅಂತ ಸೇವ್ ಮಾಡಿದ್ರಿಂದ ಯಾರು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೇ ಕಾರಣಕ್ಕೆ ಯಾಮಿನಿಯ ಸೀನಿಯರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿರುವಂತಹ ಆ ಒಂದು ಫೋಟೋದಲ್ಲಿರುವಂತಹ ನಂಬರ್ ಫೋಟೋವನ್ನು ಸ್ಕ್ರೀನ್ಶಾಟ್ ಸಮೇತ ಈಗ ಕಾಲೇಜ್ ಆಡಳಿತ ಮಂಡಳಿ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಖುದ್ದು ಕಾಲೇಜ್ ಒಂದು ಅಫಿಷಿಯಲ್ ಈಗ ಗ್ರೂಪ್ ಇರುತ್ತೆ, ಯಾವುದೇ ಒಂದು ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಅಫಿಷಿಯಲ್ ಗ್ರೂಪ್ ಇರುತ್ತೆ. ಆ ಒಂದು ಗ್ರೂಪ್ನಲ್ಲಿರುವಂತಹ ಡಿ ಪಿಗಳಿಗೂ ಈ ನಂಬರ್ನಲ್ಲಿರುವಂತಹ ಡಿ ಪಿ ಒಂದಕ್ಕೊಂದು ತಾಳೆ ಆಗ್ತಾ ಇದೆ ಅನ್ನೋ ನೋಡಿದ್ರು. ಬಟ್ ಇಲ್ಲೊಂದು ವಿಚಾರ ಏನಂದರೆ ಡಿ ಪಿಗಳು ಕೂಡ ದಿನಕ್ಕೊಮ್ಮೆ ಕ್ಷಣಕ್ಕೊಮ್ಮೆ ಡಿ ಪಿ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ ಆ ಮಿಷನ್ ಆಫ್ ಯಾಮಿನಿ ಗ್ರೂಪ್ನಲ್ಲಿರುವಂತಹ ಡಿ ಪಿ ಹಾಗೂ ಕಾಲೇಜ್ ಗ್ರೂಪ್ನಲ್ಲಿರುವಂತಹ ಡಿ ಪಿ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಅವರು ಅಟೆಂಡೆನ್ಸ್ ಬುಕ್ಕನ್ನು ಚೆಕ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಮಿನಿ ಓದ್ತಿದ್ದಂತಹ ಮೊದಲ ವರ್ಷದ ಬಿ ಫಾರ್ಮಸಿ ಸ್ಟೂಡೆಂಟ್ಸ್ನ ಎಲ್ಲ ಅಟೆಂಡೆನ್ಸ್ ಬುಕ್ಕನ್ನು ತರಿಸ್ಕೊಂಡು ಒಂದಕ್ಕೊಂದು ಹೆಸರು ತಾಳೆ ಆಗ್ತಿದೆ ಅನ್ನೋ ಚೆಕ್ ಮಾಡ್ತಾ ಇದ್ದಾರೆ. ಇದು ಯಾಕೆಂದ್ರೆ ಒಂದು ಕಾಲೇಜ್ನಲ್ಲಿರುವವರೇ ಯಾಮಿನ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಆದಲ್ಲಿ ಇದು ಮತ್ತೊಂದು ಕ್ರೈಮ್ ಆಗುತ್ತೆ. ಯಾಕಂದ್ರೆ ತನ್ನದೇ ಕಾಲೇಜ್ ಸ್ಟೂಡೆಂಟ್ಸ್ನ ಹತ್ಯೆಗೆ ಇವರು ಕೂಡ ಪರೋಕ್ಷವಾಗಿ ಕಾರಣ ಆಗ್ತಾರೆ. ಇದೇ ಕಾರಣಕ್ಕೆ ಆ ರೀತಿ ಯಾರಾದರೂ ಕೈ ಜೋಡಿಸಿದ್ರ ಅನ್ನೋ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಮಾಡಿ ಇದನ್ನು ಸಾಕ್ಷಿ ಸಮೇತ ಆಡಳಿತ ಮಂಡಳಿಗೆ ದೂರು ಕೊಡಲು ಕೂಡ ಮುಂದಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಯಾಮಿನಿ ಪ್ರಿಯ ಕೇಸ್ನಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ರೀತಿಯ ಒಂದು ಆಯಾಮ ತೆರೆದುಕೊಳ್ಳುತ್ತೆ. ಯಾಕಂದ್ರೆ ಈ ಒಂದು ವಿಚಾರ ಪೊಲೀಸವರಿಗೂ ಗೊತ್ತಿತ್ತು, ಈ ಹಿಂದೆ ಸ್ಟೂಡೆಂಟ್ಸಿಗೆ ಗೊತ್ತಿತ್ತು, ಏರಿಯಾದವ್ರಿಗೆ ಗೊತ್ತಿತ್ತು, ತನ್ನ ಸ್ನೇಹಿತರು ಎಲ್ರಿಗೂ ಈತ ಟಾರ್ಚರ್ ಮಾಡ್ತಿರೋ ವಿಚಾರ ಗೊತ್ತಿದ್ರು ಕೂಡ ಈಗ ಕೊಲೆಯಾಗಿ ಹೋಗಿದೆ. ಇದೇ ಕಾರಣಕ್ಕೆ ಈ ಒಂದು ಕೊಲೆ ಹಿಂದೆ ಯಾರಾದ್ರೂ ಸ್ಟೂಡೆಂಟ್ಸ್ ಕೈ ಜೋಡಿಸಿದ್ರ, ಸ್ಟೂಡೆಂಟ್ಸ್ ಏನಾದರೂ ಮೊನ್ನೆ ಕೂಡ ಆಕೆ ಬಗ್ಗೆ ಮಾಹಿತಿ ಕೊಟ್ಟರೆ. ಯಾಕಂದ್ರೆ ಪ್ರತಿದಿನ ಕೂಡ ಯಾಮಿನಿ 4 ಗಂಟೆಗೆ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದವಳು ಮೊನ್ನೆ ಎಕ್ಸಾಮ್ ಇದ್ದ ಕಾರಣಕ್ಕೆ 2ವರೆಗೆ ಹೋಗಿದ್ಲು. ಆ 2ವರೆಗೆ ಹೋಗ್ತಿರೋ ವಿಚಾರ ವಿಘ್ನೇಶ್ಗೆ ಹೇಗೆ ಗೊತ್ತಾಯಿತು, ಯಾರೋ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಕೊಟ್ಟರು ಅನ್ನೋ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ.